ವಧೂವರರ ತಂದೆ ತಾಯಿ ಪಾಲಕರಲ್ಲಿ ನಮ್ರವಾದ ವಿನಂತಿ ಏನೆಂದರೆ, ಈಗಿನ ಕಾಲದಲ್ಲಿ ಕೇವಲ ಬಯೋಡೇಟಾ, ಕೆಲಸ, ಸಂಬಳ ನೋಡುವುದರ ಜೊತೆಗೆ ಪ್ರತ್ಯಕ್ಷವಾಗಿ ಭೇಟಿ ನೀಡಿ ಅವರ ಮನೆತನದ ಸಂಸ್ಕಾರ, ಗುಣ, ಪರಿಸ್ಥಿತಿಯನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳಿ. ಪ್ರತಿಯೊಬ್ಬರಿಗೆ ಸರಕಾರಿ ನೌಕರಿ ಎಲ್ಲಿಂದ ಸಿಗುತ್ತೆ? ಹಾಗೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಲು ಸಾಧ್ಯವೇ? ನಾವು ಸ್ವತಃ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡಿಸಲು ಸಾಧ್ಯವೇ? ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಹಳ್ಳಿಗಳಲ್ಲಿ ಹೊಲ ಗದ್ದೆ ಇದ್ದರೆ ಸಂಸ್ಕಾರವಂತನ, ಗುಣವಂತನ ಪರಿಶೀಲಿಸಿ. ಮನೆಯಲ್ಲಿ ಕುಳಿತು ಕನಸು ಕಾಣಬೇಡಿ. ಶೂನ್ಯದಿಂದ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಹುಡುಗರು ಇದ್ದಾರೆ. ಅಚ್ಚುಕಟ್ಟಾಗಿ ಮನೆತನ ನಡೆಸಿಕೊಂಡು ಹೋಗುವ ಹೆಣ್ಣು ಮಕ್ಕಳು ಇದ್ದಾರೆ. ಮತ್ತು ಶ್ರೀಮಂತಿಕೆಯ ಮದದಿಂದ ಕೆಡುವ ಮತ್ತು ಕೆಡಿಸುವ ಮಕ್ಕಳು, ದುಶ್ಚಟಗಳ ದಾಸರೂ ಇದ್ದಾರೆ. ಬರೀ ಡಿಗ್ರಿ ನೋಡಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದರೆ ಇದು ನಿಮ್ಮ ದೊಡ್ಡ ತಪ್ಪು. ಇಂಜಿನಿಯರ್ ಆದರೂ 8-10 ಸಾವಿರ ರೂಪಾಯಿ ವೇತನ ಪಡೆಯುವ ಕೆಲಸ ಮಾಡುವವರು ಇದ್ದಾರೆ. ಪೊಲೀಸ್ ಭರ್ತಿ ನಡೆದಾಗ ನೋಡಿ, ತಮಗೆ ಬೇಕಾದ ಡಿಗ್ರಿ ಹೊಂದಿದ ಹುಡುಗರು ಸಾಲಲ್ಲಿ ನಿಂತಿರುತ್ತಾರೆ. ಗಾರ್ಮೆಂಟ್ಸ್ಗಳಲ್ಲಿ, ಖಾಸಗಿ ಕಾರ್ಖಾನೆ, ಆಸ್ಪತ್ರೆಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್, ಸ್ವಚ್ಛತಾ ಸಿಬ್ಬಂದಿಗಳಾಗಿ ತಿಂಗಳಿಗೆ 8-10 ಸಾವಿರಗಳಿಗೆ 8-10 ಗಂಟೆ ದುಡಿಯುವ ಪದವೀಧರ ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ. ಬಹುಶಃ ಆ ಸಾಲಿನಲ್ಲಿ ತಮ್ಮ ಮಗನೂ ಮಗಳೂ ಇರಲೂಬಹುದು. ಇದರ ಬಗ್ಗೆ ವಿಚಾರ ಮಾಡಿ ಮತ್ತು ಪರಿಶೀಲಿಸಿ. ನೋಡಿದ ನಂತರ ನಿರ್ಣಯಿಸಿ. ಮತ್ತು ಬರೀ ಡಿಗ್ರಿನೇ ಬೇಕು ಎಂದರೆ ರಾತ್ರಿ 9ರ ನಂತರ ಬಾರ್ನಲ್ಲಿ ಹೋಗಿ ನೋಡಿದಾಗ ಅನೇಕ ಡಿಗ್ರಿ ಹೋಲ್ಡರ್ಸ್ ಕಾಣಿಸುತ್ತಾರೆ. ಬರೀ ನೌಕರಿ ಸಿಗಲಿಲ್ಲವೆಂದು ದುಃಖ ಮರೆಯುವ ಔಷಧಿಯ ಜೊತೆಗೆ ಪ್ರೀತಿ ಪ್ರೇಮದ ಬಲೆಯಲ್ಲಿ ಮಾಡುತ್ತಾರೆ. ಇಂದು ಅನೇಕ ಹುಡುಗಿಯರ ಬಯೋಡೇಟಾ ನೋಡಿ ನಗಬೇಕು, ಅಳಬೇಕು ಅನಿಸುತ್ತದೆ. ಕಾರಣ ದಿನಾಂಕ ನೋಡಿ, ಮತ್ತೇನೂ ಅಲ್ಲ. ಬಹಳ ಹುಡುಗಿಯರ ವಯಸ್ಸು 30ರಿಂದ 35 ವರ್ಷಗಳಾದರೂ ಅವರ ಇಚ್ಛೆ, ಭಾವನೆಗಳ ವಿಚಾರ ಮಾಡುವುದಿಲ್ಲ. ಇವತ್ತಿನ ದಿನಮಾನದಲ್ಲಿ ಮಾನವನ ಆಯಸ್ಸು ಸರಾಸರಿ 60 ವರ್ಷವಿದೆ. ಬಾಕಿ 25-30 ವರ್ಷದಲ್ಲಿ ಯಾವ ಸುಖ ಪಡೆಯುತ್ತಾರೆ ಹೇಳಿ? ಅತಿಯಾಗಿ ಪ್ರೀತಿ ಮಾಡಿ ಮಗಳ ಸಂಸಾರ ಜೀವನ ಏಕೆ ಹಾಳು ಮಾಡುತ್ತೀರಿ? ಸರ್ಕಾರಿ ನೌಕರಿಗೆ ಅಥವಾ ಒಳ್ಳೆಯ ನೌಕರಿಗೆ ಲಕ್ಷ ಕೊಟ್ಟು ಸೇರುತ್ತಾರೆ. ಮುಂದೆ ಅವರು ಲಂಚ ತೆಗೆದುಕೊಂಡೇ ಕೆಲಸ ಮಾಡುತ್ತಾರೆ. ಮಹಾಭಾರತದಲ್ಲಿ ಯುಧಿಷ್ಠಿರನು ಒಂದು ಸತ್ಯ ಹೇಳುತ್ತಿದ್ದ. ಸಾವು ಎಲ್ಲರಿಗೂ ಬರುತ್ತದೆ, ಆದರೆ ಸಾಯಲು ಯಾರೂ ತಯಾರಿಲ್ಲ. ಇವತ್ತಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಅನ್ನ ಎಲ್ಲರಿಗೂ ಬೇಕು, ಆದರೆ ರೈತನ ಜೊತೆ ಮದುವೆ ಇಷ್ಟವಿಲ್ಲ. ನೀರು ಎಲ್ಲರಿಗೂ ಬೇಕು, ಆದರೆ ನೀರನ್ನು ಉಳಿಸಬೇಕು ಅಂತ ಅನ್ನಿಸುವುದಿಲ್ಲ. ನೆರಳು ಎಲ್ಲರಿಗೂ ಬೇಕು, ಆದರೆ ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಯಾರಿಗೂ ಅನ್ನಿಸುವುದಿಲ್ಲ. ಸೊಸೆ ಎಲ್ಲರಿಗೂ ಬೇಕು, ಆದರೆ ಮಗಳು ಹುಟ್ಟಬೇಕು ಅಂತ ಯಾರಿಗೂ ಅನ್ನಿಸುವುದೇ ಇಲ್ಲ. ಈ ರೀತಿಯಾಗಿ ವಿಚಾರ ಮಾಡಬೇಕು ಅಂತ ಯಾರಿಗೂ ಅನ್ನಿಸುವುದಿಲ್ಲ. ಈ ವಿಷಯ ಎಲ್ಲರಿಗೂ ಇಷ್ಟವಾಗುತ್ತೆ, ಆದರೆ ಫಾರ್ವರ್ಡ್ ಮಾಡಬೇಕು ಅಂತ ಯಾರಿಗೂ ಅನ್ನಿಸುವುದಿಲ್ಲವೇ? ಸರಿ ಅನಿಸಿದರೆ ಈ ವಿಷಯವನ್ನು ಬೇರೆಯವರಿಗೂ ಶೇರ್ ಮಾಡಿ. ಮನಗಳ ಪರಿವರ್ತನೆ ತನ್ನಿ. ಒಂದು ಸತ್ಯ, ದಯವಿಟ್ಟು ಈ ಸತ್ಯವನ್ನು ಎಲ್ಲರಿಗೂ ಅರಿತು ನಮ್ಮ ಸಂಸಾರ, ಸಂಸ್ಕೃತಿ, ಸಂಸ್ಕಾರವನ್ನು ಉಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಬೇರೆಯವರಿಗೂ ಶೇರ್ ಮಾಡಿ, ಲೈಕ್ ಕೊಡಿ. ನಮಸ್ಕಾರ.